ಒಂದು ಸಣ್ಣ ಹಳ್ಳಿಯಲ್ಲಿ ಲಕ್ಷ್ಮಿ ಎಂಬ ತಾಯಿ ಮತ್ತು ಅವಳ ಏಕೈಕ ಮಗ ರಾಜು ವಾಸಿಸುತ್ತಿದ್ದರು. ಲಕ್ಷ್ಮಿ ಬಡವಾಗಿದ್ದರೂ ತನ್ನ ಮಗನನ್ನು ತುಂಬಾ ಪ್ರೀತಿಸುತ್ತಿದ್ದಳು. ರಾಜು ಅವಳ ಪ್ರಪಂಚವೇ ಆಗಿದ್ದ. ಪ್ರತಿ ಬೆಳಿಗ್ಗೆ ಲಕ್ಷ್ಮಿ ಬೇಗ ಎದ್ದು ಕೆಲಸಕ್ಕೆ ಹೋಗುತ್ತಿದ್ದಳು. ಮನೆ ಮನೆಗೆ ಕೆಲಸ ಮಾಡಿ ಸ್ವಲ್ಪ ಹಣ ಗಳಿಸಿ ಅದರಿಂದ ರಾಜುವಿಗೆ ಆಹಾರ, ಪುಸ್ತಕಗಳು ಎಲ್ಲವನ್ನೂ ಒದಗಿಸುತ್ತಿದ್ದಳು. ತನ್ನ ಹೊಟ್ಟೆ ಖಾಲಿಯಾಗಿದ್ದರೂ ಮಗನ ಹೊಟ್ಟೆ ತುಂಬಿದರೆ ಸಾಕೆಂದುಕೊಳ್ಳುತ್ತಿದ್ದಳು. ಒಂದು ದಿನ ರಾಜು ಶಾಲೆಯಿಂದ ಮನೆಗೆ ಬಂದು ಕೋಪದಿಂದ ಹೇಳಿದ, ಅಮ್ಮ, ನನ್ನ ಸ್ನೇಹಿತರೆಲ್ಲರಿಗೂ ಹೊಸ ಬ್ಯಾಗ್ ಇದೆ, ನನಗೂ ಬೇಕು. ಲಕ್ಷ್ಮಿ ಕ್ಷಣಕಾಲ ಮೌನವಾಗಿದ್ದಳು. ಅವಳ ಬಳಿ ಹಣ ಇರಲಿಲ್ಲ. ಆದರೂ ಮೃದುವಾಗಿ ಹೇಳಿದಳು, ಮಗ, ಇನ್ನೂ 2 ದಿನ ಕಾಯು, ನಾನು ಕೊಡುತ್ತೇನೆ. ಆ ದಿನದಿಂದ ಲಕ್ಷ್ಮಿ ಹೆಚ್ಚು ಕೆಲಸ ಮಾಡಲು ಶುರು ಮಾಡಿದಳು. ದಿನಪೂರ್ತಿ ದುಡಿದು ರಾತ್ರಿ ಕೂಡ ವಿಶ್ರಾಂತಿ ತೆಗೆದುಕೊಳ್ಳದೆ ಕೆಲಸ ಮಾಡುತ್ತಿದ್ದಳು. ಕೊನೆಗೆ ಕೆಲವು ದಿನಗಳ ನಂತರ ಅವಳು ರಾಜುಗಾಗಿ ಒಂದು ಹೊಸ ಬ್ಯಾಗ್ ಕೊಂಡು ತಂದಳು. ರಾಜು ಅದನ್ನು ನೋಡಿ ತುಂಬಾ ಖುಷಿಪಟ್ಟನು. ಆದರೆ ಆ ದಿನ ಅವನು ಗಮನಿಸಿದದ್ದು ಏನೆಂದರೆ, ಅವನ ತಾಯಿ ತುಂಬಾ ದಣಿದಿದ್ದಳು. ಕೈಗಳಲ್ಲಿ ಗಾಯಗಳು, ಮುಖದಲ್ಲಿ ಆಯಾಸ. ಅವನು ನಿಧಾನವಾಗಿ ಕೇಳಿದ, ಅಮ್ಮ, ನಿನಗೆ ಏನಾಯಿತು? ಲಕ್ಷ್ಮಿ ನಗುತ್ತಾ ಹೇಳಿದಳು, ಏನೂ ಇಲ್ಲ ಮಗ, ನೀನು ಖುಷಿಯಾಗಿದ್ದರೆ ಸಾಕು. ಆ ಮಾತು ಕೇಳಿದ ರಾಜು ಕಣ್ಣೀರಾಯಿತು. ಅವನಿಗೆ ತನ್ನ ತಪ್ಪು ಅರ್ಥವಾಯಿತು. ಅವನು ತನ್ನ ತಾಯಿಯನ್ನು ಅಪ್ಪಿಕೊಂಡು ಹೇಳಿದ, ಅಮ್ಮ, ನನಗೆ ಬ್ಯಾಗ್ ಬೇಡ, ನೀನು ಆರೋಗ್ಯವಾಗಿದ್ದರೆ ಸಾಕು. ನಾನು ಚೆನ್ನಾಗಿ ಓದಿ ನಿನ್ನನ್ನು ಸಂತೋಷಪಡಿಸುತ್ತೇನೆ. ಲಕ್ಷ್ಮಿಯ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ಹರಿದವು. ಆ ದಿನದಿಂದ ರಾಜು ಹೆಚ್ಚು ಪ್ರಯತ್ನ ಮಾಡಿ ಓದಲು ಶುರು ಮಾಡಿದ. ಅವನು ತಾಯಿಯ ಕಷ್ಟವನ್ನು ಅರ್ಥ ಮಾಡಿಕೊಂಡು ಅವಳಿಗೆ ಸಹಾಯ ಮಾಡುತ್ತಿದ್ದ. ತಾಯಿಯ ಪ್ರೀತಿ ಅಳತೆಯಿಲ್ಲದ್ದು. ನಾವು ಅದನ್ನು ಅರಿತು ಅವರ ತ್ಯಾಗವನ್ನು ಗೌರವಿಸಬೇಕು.